ಇಂದು ನಟ ಡಾಲಿ ಧನಂಜಯ್ ಧನ್ಯತಾ ವಿವಾಹ ಮಹೋತ್ಸವ ನಡೀತಾ ಇದೆ. ಮೈಸೂರಿನ ವಸ್ತು ಪ್ರದರ್ಶನ ಮೈದಾನದಲ್ಲಿ ಕಲ್ಯಾಣ ಆಗ್ತಾ ಇದ್ದಾರೆ. ಬೆಳಿಗ್ಗೆ 9:10ರಿಂದ 10:10ರವರೆಗಿನ ಶುಭ ಮುಹೂರ್ತದಲ್ಲಿ ಇವರಿಬ್ರು ಮದುವೆ ಆಗ್ತಾ ಇದ್ದಾರೆ. ಮೊದಲಿಗೆ ಗಂಗೆ ಪೂಜೆ ಆಗುತ್ತೆ, ನಂತರ ಗಣಪತಿ ಪೂಜೆ ಆಗುತ್ತೆ, ನಂತರ ಮಂಟಪಕ್ಕೆ ಪ್ರವೇಶವನ್ನ ಮಾಡಲಿದ್ದಾರೆ. ನವಪ್ರಧಾನ ಕಳಶ ಪೂಜೆ ಇರಬಹುದು, ಮಂಟಪ ದೇವತಾ ಪೂಜೆ, ಬಾಸಿಂಗ ಧಾರಣೆ, ಕಾಶಿ ಯಾತ್ರೆ, ಕನ್ಯಾದಾನ, ದಾರ ಮುಹೂರ್ತವನ್ನ ಕೂಡ ಈಗಾಗಲೇ ಆಯೋಜನೆಯನ್ನ ಕೂಡ ಮಾಡಲಾಗಿದೆ. ದಾರ ಮುಹೂರ್ತವನ್ನ ಕೂಡ ಮಾಡ್ತಾರೆ. ಇನ್ನು ಅರುಂಧತಿ ನಕ್ಷತ್ರ, ಬಾಸಿಂಗ ವಿಸರ್ಜನೆ ಕಾರ್ಯಕ್ರಮಗಳು ಕೂಡ ಇವತ್ತು ನಡೆಯಲಿದೆ. ಇನ್ನು ಲಿಂಗಾಯತ ಸಂಪ್ರದಾಯದಂತೆ ಈ ವಿವಾಹ ಮಹೋತ್ಸವ ಕೂಡ ನಡೀತಾ ಇದೆ. ತಡರಾತ್ರಿ 11 ಗಂಟೆಯವರೆಗೂ ಕೂಡ ಆರಕ್ಷತೆ ನಡೆಯುತ್ತೆ. ಅಂದ್ರೆ ರಿಸೆಪ್ಷನ್ 11 ಗಂಟೆಯವರೆಗೂ ಕೂಡ ನಡೆಯಲಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇನ್ನು ಆರಕ್ಷತೆಯಲ್ಲಿ ಸಾಕಷ್ಟು ಗಣ್ಯರು, ಸಿನಿಮಾ ಸ್ಟಾರ್ಗಳು ಕೂಡ ಭಾಗಿಯಾಗೋ ಸಾಧ್ಯತೆ ಇದೆ. ಮೈಸೂರಿನ ವಸ್ತು ಪ್ರದರ್ಶನದ ಆವರಣದಲ್ಲಿ ಅದ್ದೂರಿ ಸೆಟ್ನಲ್ಲಿ ಈ ವಿವಾಹ ಮಹೋತ್ಸವ ಈಗ ನಡೀತಾ ಇದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ನಿನ್ನೆಯಷ್ಟೇ ರಿಸೆಪ್ಷನ್ ಕೂಡ ಆಗಿತ್ತು. ನಿನ್ನೆಯಷ್ಟು ಕೂಡ ಸಾಕಷ್ಟು ಗಣ್ಯರು ಈಗಾಗಲೇ ಆಗಮಿಸಿದ್ರು. ಶ್ರೀಮುರಳಿ, ಇನ್ನು ಅಶ್ವಥ್ ನಾರಾಯಣ್ ಸೇರಿದಂತೆ ಸಾಕಷ್ಟು ಸೆಲೆಬ್ರಿಟಿಗಳು, ರಾಜಕಾರಣಿಗಳು ಈಗಾಗಲೇ ಆಗಮಿಸಿದ್ರು. ಸ್ಯಾಂಡಲ್ವುಡ್ನ ಖ್ಯಾತ ನಟ ಡಾಲಿ ಧನಂಜಯ್ ಇದೀಗ ವಿವಾಹವನ್ನ ಹಾಕ್ತಾ ಇದ್ದಾರೆ. ಅವರು ಧನ್ಯತಾ ವೈದ್ಯ ಆಗಿರುವಂತಹ ವೃತ್ತಿಯಲ್ಲಿ ವೈದ್ಯ ಆಗಿರುವಂತಹ ಧನ್ಯತಾ ಅವರ ಮದುವೆ ಆಗ್ತಾ ಇದ್ದಾರೆ. ಮದುವೆ ಕಾರ್ಯಕ್ರಮಗಳು ಈಗಾಗಲೇ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೀತಾ ಇದೆ. ಸಾಕಷ್ಟು ಗಣ್ಯರು ಕೂಡ ಈಗಾಗಲೇ ಅಲ್ಲಿಗೆ ಆಗಮಿಸಿದ್ದಾರೆ. ಒಂದು ಲಿಂಗಾಯತ ಸಂಪ್ರದಾಯದಂತೆ ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ಗಣ್ಯರು ನಿನ್ನೆಯಷ್ಟೇ ಆಗಮಿಸಿದ್ರು. ಗಿರಿಜಾ ಲೋಕೇಶ್, ಶ್ರೀಮುರಳಿ, ಅಶ್ವಥ್ ನಾರಾಯಣ್ ಸೇರಿದಂತೆ ಸಾಕಷ್ಟು ಗಣ್ಯರು ನಿನ್ನೆಯಷ್ಟೇ ಆಗಮಿಸಿ ನಿನ್ನೆ ಆರಕ್ಷತೆ ನಡೀತಾ ಇತ್ತು. ಅಂತಹ ಸಂದರ್ಭದಲ್ಲಿ ಆರಕ್ಷತೆಯಲ್ಲಿ ಈಗಾಗಲೇ ಸಾಕಷ್ಟು ಗಣ್ಯರು ಆಗಮಿಸಿ ಶುಭಾಶಯವನ್ನ ಕೂಡ ಕೋರಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿ ಸೆಲೆಬ್ರೇಷನ್ ಇದೆ ಅಂತ. ಇನ್ನು ಡಾಲಿ ಧನಂಜಯ್ ರವರ ಮದುವೆ ಕಾರ್ಯಕ್ರಮಕ್ಕೆ ಸಾಕಷ್ಟು ಅಭಿಮಾನಿಗಳು ಕೂಡ ಇವತ್ತು ಆಗಮಿಸೋ ಸಾಧ್ಯತೆ ಇದೆ. ಬರುವಂತಹ ಅಭಿಮಾನಿಗಳಿಗೆ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಸಂದೀಪ್, ಇದೀಗ ಡಾಲಿ ಧನಂಜಯ್ ರವರು ಮದುವೆ ಆಗ್ತಾ ಇದ್ದಾರೆ. ಬೆಳಿಗ್ಗೆಯಿಂದ ಏನೇನ್ ಆಗ್ತಾ ಇದೆ? ಏನು ಡಾಲಿ ಧನಂಜಯ ಹಾಗೂ ಧನ್ಯತಾ ಅವರ ಮದುವೆಯ ಸಂಭ್ರಮ ಮೈಸೂರಿನಲ್ಲಿ ಮನೆ ಮಾಡಿರ್ತಕ್ಕಂಥದ್ದು. ನಿನ್ನೆ ಸಂಜೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಅವರ ಅದ್ದೂರಿ ಆರತಕ್ಷತೆ ನಡೆದಿರ್ತಕ್ಕಂತಹದ್ದು. ಸಿನಿ ಗಣ್ಯರು ಹಾಗೂ ರಾಜಕೀಯ ಗಣ್ಯರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಅವರಿಗೆ ಈಗಾಗಲೇ ಶುಭವನ್ನ ಕೋರಿರ್ತಕ್ಕಂಥದ್ದು. ನಿನ್ನೆ ರಾತ್ರಿ ಸಹಸ್ರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಈ ಒಂದು ಆರತಕ್ಷತೆ ಕಾರ್ಯಕ್ರಮದಲ್ಲಿ ಬಂದು ಭಾಗವನ್ನ ವಹಿಸಿದ್ರು. ಇಂದು ಅವರ ದಾರಾ ಮುಹೂರ್ತ ಇರುವಂತಹದ್ದು. ಬೆಳಿಗ್ಗೆ 7 ಗಂಟೆಯಿಂದಲೇ ಕೂಡ ಸಾಕಷ್ಟು ಧಾರ್ಮಿಕ ವಿಧಿವಿಧಾನಗಳು, ಮದುವೆ ಶಾಸ್ತ್ರಗಳು ಈಗಾಗಲೇ ಪ್ರಾರಂಭ ಆಗಿರ್ತಕ್ಕಂಥದ್ದು. ಬೆಳಿಗ್ಗೆ ಮೊದಲಿಗೆ ಗಂಗಾ ಪೂಜೆ, ಬಳಿಕ ಗಣಪತಿ ಪೂಜೆ, ಮಂಟಪ ಪ್ರವೇಶ, ಕಳಶ ಪ್ರಧಾನ ಪೂಜೆಗಳು, ಹೀಗೆ ಬಾಸಿಂಗ ಧಾರಣೆ, ಕಾಶಿ ಯಾತ್ರೆ, ಈ ರೀತಿ 10 ಹಲವು ಮದುವೆ ಶಾಸ್ತ್ರಗಳಲ್ಲಿ ಈಗ ಡಾಲಿ ಧನಂಜಯ್ ಹಾಗೂ ಧನ್ಯತಾ ಅವರು ಇರ್ತಕ್ಕಂಥದ್ದು. ಪ್ರಮುಖವಾಗಿ 9:10ರಿಂದ 10:10ರವರೆಗಿನ ಶುಭ ಲಗ್ನದಲ್ಲಿ ಡಾಲಿ ಧನಂಜಯ್ ಅವರು ಧನ್ಯತಾರವರಿಗೆ ಮಾಂಗಲ್ಯ ಧಾರಣೆ ಮಾಡುವ ಮುಖೇನ ದಾಂಪತ್ಯ ಜೀವನಕ್ಕೆ ಅಧಿಕೃತವಾಗಿ ಕಾಲಿಡ್ತಾ ಇರ್ತಕ್ಕಂಥದ್ದು. ಇದಾದ ಬಳಿಕ 12 ಗಂಟೆಯ ಬಳಿಕ ಕೂಡ ಮತ್ತೊಂದು ರಿಸೆಪ್ಷನ್ ಇದೆ ಅನ್ನುವಂತ ಮಾಹಿತಿಗಳು ಈಗ ಸಿಗ್ತಾ ಇರ್ತಕ್ಕಂಥದ್ದು. ಧನ್ಯವಾದ ಸಂದೀಪ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.